ಜಿಲ್ಲಾ ಎಸ್ಎಸ್ಎಫ್ ನಾಯಕರು ಹಮ್ಮಿಕೊಂಡ ಜಿಲ್ಲಾ ನಾಯಕರ ಯೂನಿಟ್ ಭೇಟಿ OH ಕಾರ್ಯಕ್ರಮ ಕಡಂಗ ಬದ್ರಿಯ ಮದರಸಾ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕೊಡಗು ಜಿಲ್ಲಾ ಎಸ್ಎಸ್ಎಫ್ ಅಧ್ಯಕ್ಷರಾದ ಜುಬೈರ್ ಸಹಾದಿ ಮಾಲ್ದಾರೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕರ್ನಾಟಕ ಮುಸ್ಲಿಂ ಜಮಾಅತ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಲಾಂ ಉದ್ಘಾಟಿಸಿ ಸಂಘಟನೆ ನಡೆದು ಬಂದ ಹಾದಿಗಳನ್ನು ಸವಿಸ್ತಾರವಾಗಿ ವಿವರಿಸಿ ಮಾತನಾಡಿದರು. ಎಸ್ವೈಎಸ್ ಜಿಲ್ಲಾ ನಾಯಕರಾದ ಕಮರುದ್ದೀನ್ ಅನ್ವಾರಿ ಮಾತನಾಡಿ, ಇಂದಿನ ಯುಗದಲ್ಲಿ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದು, ಅಂಥವರಿಗೆ ಕಠಿಣ ಕ್ರಮ ಕೈಗೊಳ್ಳುವಂತಾಗಬೇಕು. ಸಂಘಟನೆಯಿಂದ ವಿದ್ಯಾರ್ಥಿಗಳಿಗೆ ಶಿಸ್ತು, ಸಮಾಜ ಸೇವೆ ಮುಂತಾದ ವಿಷಯಗಳ ಕುರಿತು ಹೆಚ್ಚಿನ ಮಹತ್ವ ದೊರೆಯಲಿದ್ದು, ವಿದ್ಯಾರ್ಥಿಗಳು ಸಂಘಟನೆಯಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ಕರೆ ನೀಡಿದರು. കഴിഞ്ഞ ദിവസങ്ങൾക്ക് മുമ്പ് നമ്മുടെ അടക്കമുള്ള സ്റ്റേറ്റുകൾ അവിടെ പോയി ചർച്ച ചെയ്ത് സർക്കുലർ പാസ്സാക്കി നമ്മുടെ മുമ്പിലേക്ക് ഓഗസ്റ്റ് വരെ. ಎಸ್ಎಸ್ಎಫ್ ರಾಜ್ಯ ಸಮಿತಿಯ ಕಮರುದ್ದೀನ್ ಅನ್ವಾರಿ ಸಕಾಫಿ ಕೊಡಗರಹಳ್ಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಡಂಗ ಬದ್ರಿಯ ಜುಮಾ ಮಸೀದಿಯ ಮುದರಿಸ್ ಸತ್ತಾರ್ ಅಹ್ಸಾನಿಯವರು ಪ್ರಾರ್ಥನೆ ನೆರವೇರಿಸಿದರು. ಈ ಸಂದರ್ಭ ಎಸ್ಎಸ್ಎಫ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಮ್ಮತಿ, ಬದ್ರಿಯಾ ಜಮಾಅತ್ ಅಧ್ಯಕ್ಷ ಕೆಇ ಉಸ್ಮಾನ್, ಎಸ್ವೈಎಸ್ ಕಡಂಗ ಅಧ್ಯಕ್ಷ ಸಿಎ ಅಶ್ರಫ್, ಪ್ರಮುಖರಾದ ರಶಾದ್ ಹೊಳಮಾಳ, ಎಸ್ಎಸ್ಎಫ್ ಜಿಲ್ಲಾ ಇಸಾಬಾ ಕಾರ್ಯದರ್ಶಿ ರಿಯಾಜ್ ಗುಯ್ಯಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಫ್ ಕಡಂಗ ಯೂನಿಟ್ ಅಧ್ಯಕ್ಷ ಅಮ್ಶಾದ್ ಅನ್ವಾರಿ ಸ್ವಾಗತಿಸಿ, ಡಿವಿಷನ್ ಕಾರ್ಯದರ್ಶಿ ರಾಸಿಕ್ ವಂದಿಸಿದರು. അത് വെറുതെ നിമിത്തങ്ങളെ വന്നതാണ്, മറിച്ച് കാര്യങ്ങളെ ഏറ്റവും നമ്മൾ സംഘടിപ്പിക്കാതെ പോയാ. അപ്പോൾ അങ്ങനെയുള്ളതായ നല്ല നല്ല പ്രവർത്തനങ്ങളാണ് കായികമുള്ളത്. അപ്പോൾ നമ്മുടെ യൂണിറ്റിൽ 8 സെക്രട്ടറിമാരുണ്ട്. ഒരു പാരാണ്ടാറുണ്ട്, സെക്രട്ടറിമാരെല്ലാം പോയ ആൾക്കാരുണ്ടാവും. അന്നേരം നമുക്കൊന്ന് അറിയാൻ വേണ്ടിയിട്ട് ഇവർക്ക് അറിയണമല്ലോ നമ്മുടെ നാട്ടിലുള്ള സെക്രട്ടറിമാർ. പ്രസിഡന്റ് നമ്മുടെ